ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಸಿಹಿ ಸುದ್ದಿ. 4,000 ರೂಪಾಯಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಆಗ್ತಿದೆ. ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. 32ನೇ ಕಂತು ಹಣ ಕೂಡ ಜಮೆ ಆಗಿದೆ, 31ನೇ ಕಂತು ಹಣ ಕೂಡ ಜಮೆ ಆಗಿದೆ. ವೀಕ್ಷಕರೇ, ಇನ್ನೊಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ KYC ಕಡ್ಡಾಯ ಮಾಡಲಾಗ್ತಾ ಇದೆ. ರೇಷನ್ ಕಾರ್ಡ್ಗೂ ಕೂಡ ಈ KYC ಕಡ್ಡಾಯ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ನೀವು ಕೂಡ ವಾಹನ ಮಾಲೀಕರಾಗಿದ್ರೆ, ಅಂದ್ರೆ ನಿಮ್ಮ ಹತ್ರ ಬೈಕು ಕಾರು ಇದ್ರೆ 15,000ದಿಂದ 25,000 ರೂಪಾಯಿ ವರ್ಷಕ್ಕೆ ಶುಲ್ಕ ಕಟ್ಟಬೇಕಾಗಿ ಬರಬಹುದು. ಹೌದು ವೀಕ್ಷಕರೇ, ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದು ಬೈಕು ಕಾರು ವಾಹನ ಇದ್ದವರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಈ KYC ಕಡ್ಡಾಯ ಮಾಡಲಾಗಿದೆ. ತುಂಬಾ ಜನ ಇನ್ನೂ ಕೂಡ ಈ KYC ಮಾಡಿಸಿಲ್ಲ. ಸೆಪ್ಟೆಂಬರ್ ತಿಂಗಳವರೆಗೂ ಕೊನೆ ಅವಕಾಶ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಗೂ ಕೂಡ ರೇಷನ್ ಕಾರ್ಡ್ಗೆ ಈ KYC ಕೊಡೋದು ಕಡ್ಡಾಯ. ನೋಡಿ, ಯಾರೆಲ್ಲ ರೇಷನ್ ಕಾರ್ಡ್ಗೆ ಈ KYC ಕೊಟ್ಟಿಲ್ಲ ಅಂತವರು ಗೃಹಲಕ್ಷ್ಮಿಯ ಅರ್ಜಿಯಲ್ಲಿ ಏನಾದರೂ ಈ KYC ಕೊಟ್ಟಿಲ್ಲ ಅಂದ್ರೆ ಅವಾಗ ಅದು ಕೂಡ ಸ್ವಲ್ಪ ಮಿಸ್ ಮ್ಯಾಚ್ ಆಗಬಹುದು. ಹೀಗಾಗಿ ರೇಷನ್ ಕಾರ್ಡ್ಗೆ ಈ KYC ಕಡ್ಡಾಯ ಮಾಡಲಾಗ್ತಾ ಇದೆ. ಇದು ನಿಮಗೆಲ್ಲ ಗೊತ್ತೇ ಇದೆ. 2 ದಿನಗಳ ಹಿಂದೆ ಸರ್ಕಾರ ಗುಟ್ಕಾ, ಪಾನ್ ಮಸಾಲ, ತಂಬಾಕು ಎಲ್ಲವನ್ನು ಕೂಡ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ರಲ್ಲ, ಅದು ಈಗ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ಗುಟ್ಕಾ ಬ್ಯಾನ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ನೋಡೋಣ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರಿಗೂ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಒಂದಲ್ಲ ಎರಡಲ್ಲ, ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇಂಥವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗುವ ಸಾಧ್ಯತೆ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ನಿಯಮಗಳ ಬಗ್ಗೆ ಆಗಿರಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಅದಕ್ಕಂದ್ರೆ ತುಂಬಾ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ನಿಮಗೆಲ್ಲ. ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ ಅಕೌಂಟ್ಗೆ, ಬೇಗನೆ ಎಸ್ ಆರ್ ಅಂತ ನಮಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ, 32ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ 32ನೇ ಕಂತಿನ 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. 15 ದಿನದ ಗ್ಯಾಪ್ ಅಲ್ಲಿ ಒಟ್ಟು 4,000 ರೂಪಾಯಿ ಹಣವನ್ನ ಬಿಡುಗಡೆ ಇಲ್ಲಿ ಮಾಡಲಾಗಿದೆ. ಹೌದು, ಜುಲೈ ತಿಂಗಳ ಕೊನೆ ಕ್ಷಣದಲ್ಲಿ 31ನೇ ಕಂತು ಮತ್ತು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಮತ್ತೆ ಒಂದು ಕಂತು ಹಣವನ್ನ, ಒಟ್ಟು 32 ಕಂತು ಅಂದ್ರೆ 64,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬಂದಿರಬೇಕು ಟೋಟಲ್ ಆಗಿ ಅಂತ ಹೇಳಲಾಗ್ತಾ ಇದೆ. ಈಗ 33ನೇ ಕಂತು ಹಣ ಕೂಡ ಆದಷ್ಟು ಬೇಗನೆ ಬಿಡುಗಡೆ ಆಗಬಹುದು ಅಂತ ಹೇಳ್ಬಹುದು. ಇನ್ನು ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಮತ್ತೆ ಮುಂದಿನ ತಿಂಗಳು ಸಾಲು ಹಬ್ಬಗಳು ಕೂಡ ಬರುತ್ತೆ. ಸೊ ಗೃಹಲಕ್ಷ್ಮಿಯರಿಗೆ ಎಲ್ಲ ಒಂದು ಬಾಕಿ ಕಂತು ಹಣ ಕೂಡ ಬರುತ್ತೆ. ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರ ಮರು ಅರ್ಜಿ ಪ್ರಕ್ರಿಯೆ, ಇನ್ನು SIR ಪ್ರಕ್ರಿಯೆ, ಇನ್ನು ರೇಷನ್ ಕಾರ್ಡ್ ಈ KYC ಪ್ರಕ್ರಿಯೆ, ಇದು ಕೂಡ ಇಂಪಾರ್ಟೆಂಟ್. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಜನ ನಕಲಿ ಫಲಾನುಭವಿಗಳು ಕೂಡ ಇರಬಹುದು. ಇನ್ನು ಅನರ್ಹರು ಕೂಡ ಯೋಜನೆ ಹಣವನ್ನ ಪಡ್ಕೋತಾ ಇದ್ದಾರೆ. ಸೊ ಈಗ ಮುಖ್ಯವಾಗಿ ಈ KYC ಗೃಹಲಕ್ಷ್ಮಿಗೆ ಕಡ್ಡಾಯ ಮಾಡ್ತಿದ್ದಾರೆ. ಅಂದ್ರೆ ನೀವು ಬಯೋಮೆಟ್ರಿಕ್ ಅಂತೂ ಕೊಡಬೇಕು. ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ SIR ಪ್ರಕ್ರಿಯೆ ಮುಗಿದ ತಕ್ಷಣ ಯಾರದ್ದು ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನೋಡಿ, SIR ಪ್ರಕ್ರಿಯೆ ಮುಗಿದ ತಕ್ಷಣ ಯಾರೆಲ್ಲ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುತ್ತೆ ಅವರಿಗಂತೂ ಹಣ ಬರಲ್ಲ, ಅವರ ಹೆಸರಂತೂ ಹೋಗ್ಬಿಡುತ್ತೆ. ಎರಡನೇದಾಗಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನೋಡಿ, ಅತ್ತೆನೂ ಹಣ ಪಡ್ಕೋತಾರೆ, ಒಂದೇ ಮನೆಯಲ್ಲಿ ಸೊಸೆನೂ ಕೂಡ ಹಣ ಪಡ್ಕೋತಾರೆ. ಈ ತರ ಇರಲ್ಲ. ಒಂದು ಮನೆಯಲ್ಲಿ ಒಂದು ಗೃಹಲಕ್ಷ್ಮಿಗೆ, ಒಂದು ರೇಷನ್ ಕಾರ್ಡ್ ಅಲ್ಲಿ ಒಂದು ಯಜಮಾನಿಗೆ ಮಾತ್ರ ಹಣ. ಇಲ್ಲೇನಾಗಿದೆ, ಒಂದು ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಇರುತ್ತೆ. ಎಲ್ಲರೂ ಕೂಡ ಅರ್ಜಿ ಹಾಕಿ ಎಲ್ಲ ಹಣವನ್ನ ಪಡ್ಕೋತಾ ಇದ್ದಾರೆ. ಸೊ ಇದು ಕೂಡ ತಪ್ಪು ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಯಜಮಾನಿಗೆ ಮಾತ್ರ, ಒಂದು ಯಜಮಾನಿಗೆ ಒಂದು ಮನೆಗೆ ಮಾತ್ರ ಅಂತಾನು ಕೂಡ ಇಲ್ಲಿ ಹೇಳಲಾಗಿತ್ತು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಮರು ಅರ್ಜಿ ಪ್ರಕ್ರಿಯೆ ಮನೆಗೆ ನಡೆಯಲಿದೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬರ್ತಾರೆ, ಸಿಬ್ಬಂದಿಗಳು ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಕೂಡ ಬರಬಹುದು. SIR ಪ್ರಕ್ರಿಯೆ ಮುಗಿದ ಬಳಿಕ ನಿಮಗೆ ಅರ್ಜಿ ನಮೂನೆ ಕೂಡ ಕೊಡ್ತಾರೆ, ನೀವು ತುಂಬಬೇಕು. ಯಾವ ತರ ಈಗ ಗೃಹ ಜ್ಯೋತಿ ಯೋಜನೆ ಮನೆ ಬಾಗಿಲಿಗೆ ಬಂದು ಮರು ಅರ್ಜಿ ಪ್ರಕ್ರಿಯೆ ಮಾಡ್ತಿದ್ದಾರೆ, ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ನಡೆಯಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಒಂದು ಆಹಾರ ಇಲಾಖೆ ಡೇಟಾಬೇಸ್ ನ ಆಧಾರದ ಮೇಲೆ ಈ KYC ಮತ್ತು ಬಯೋಮೆಟ್ರಿಕ್ ಕೂಡ ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ವಾಹನ ಮಾಲೀಕರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ನೋಡಿ, ಮನೆ ಮುಂದೆ ನೀವೇನಾದ್ರೂ ಬೈಕು ಕಾರು ನಿಲ್ಲಿಸ್ತೀರಾ ಅಂದ್ರೆ ವರ್ಷಕ್ಕೆ ಇಷ್ಟು ಅಂತ ಶುಲ್ಕ ಕಟ್ಟಬೇಕಾಗಿ ಬರಬಹುದು. ಹೌದು, ಇದು ಮೊದಲಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರಾರಂಭವಾಗ್ತಾ ಇದೆ. ಬೆಂಗಳೂರಲ್ಲಿ ಮನೆ ಹೊರಗಿನ ರಸ್ತೆಗಳಲ್ಲಿ ವಾಹನ ನಿಲ್ಲಿಸುವ ಮಾಲೀಕರಿಗೆ ಶಾಕ್ ನೀಡಲು GBA ಮುಂದಾಗಿದ್ದು, ಮನೆಯಿಂದ ಹೊರಗೆ ರಸ್ತೆಗಳಲ್ಲಿ ಕಾರು ನಿಲುಗಡೆ ಮಾಡುವ ನಿವಾಸಿಗಳ ಮೇಲೆ ವಾರ್ಷಿಕ ಕನಿಷ್ಠ 15,000 ರೂಪಾಯಿ ಆಗ್ಬಹುದು ಅಥವಾ 25,000 ರೂಪಾಯಿವರೆಗಿನ ಪಾರ್ಕಿಂಗ್ ಶುಲ್ಕ ಹಾಕಲು ಸರ್ಕಾರ ಮುಂದಾಗಿರುವಂತದ್ದು. ಇದಕ್ಕಾಗಿ ವಾಹನ ಮಾಲೀಕರಿಗೆ 1 ವರ್ಷ ಕಾಲಾವಧಿಯ ಮಾಸಿಕ ಪಾಸ್ಗಳನ್ನು ಕೂಡ ವಿತರಿಸಲು ಚಿಂತೆ ಮಾಡಲಾಗ್ತಾ ಇದೆ. ನಗರದ ಪಾರ್ಕಿಂಗ್ ಸಮಸ್ಯೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಹೊಸ ಪಾರ್ಕಿಂಗ್ ನೀತಿಯ ಕರಡು ಪ್ರಸ್ತಾವನೆ ಈಗಾಗಲೇ GBA ಪ್ರಕಟ ಮಾಡಿದೆ. ವೀಕ್ಷಕರೇ, 1 ತಿಂಗಳ ಒಳಗೆ ಸಾರ್ವಜನಿಕರಿಗೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶ ಮಾಡಿಕೊಡಲಾಗಿದೆ. ನೋಡಿ, ಇಲ್ಲಿ ಬೆಂಗಳೂರು ನಗರ ರಸ್ತೆಗಳನ್ನ A ಮತ್ತು B ಮತ್ತು C ಅಂತ ವರ್ಗಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಅಂದ್ರೆ ಆನ್ ಸ್ಟ್ರೀಟ್ ರಸ್ತೆ ಮೇಲೆ, ಆಫ್ ಸ್ಟ್ರೀಟ್ ಅಂದ್ರೆ ಪಾರ್ಕಿಂಗ್ ಅಲ್ಲದ ರಸ್ತೆಗಳು,
ಪ್ರತ್ಯೇಕ ಶುಲ್ಕ ನಿಗದಿಗೆ ಉದ್ದೇಶಿಸಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ನೀವೇನಾದ್ರೂ ಒಂದು ಸ್ವಂತ ಕಾರು ಬೈಕು ಅಥವಾ ನೀವು ಬೆಂಗಳೂರಲ್ಲಿ ಇದ್ರೆ ಮನೆ ಹೊರಗಡೆ ಬೈಕು ಕಾರು ನಿಲ್ಲಿಸ್ತೀರಾ ಅಂದ್ರೆ ರೋಡ್ ನಲ್ಲಿ ನೀವೇನಾದ್ರೂ ಬೈಕು ಕಾರು ಪಾರ್ಕ್ ಮಾಡ್ತೀರಾ ಅಂದ್ರೆ ಅವಾಗ ನೀವು ಶುಲ್ಕ ಕಟ್ಟಬೇಕಾಗುತ್ತೆ. ಮತ್ತೆ ಇದಕ್ಕೆ ಮಾಸಿಕ ಪಾಸ್ ಕೂಡ ನೀವು ತಗೋಬಹುದು. ಇನ್ನು ಗುಟ್ಕಾ ಬ್ಯಾನ್ ವಿಚಾರ ಈಗ ವಾಪಸ್ ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಕೇವಲ 2 ದಿನಗಳ ಹಿಂದೆ ಸರ್ಕಾರದಿಂದ ಒಂದು ಆದೇಶ ಬಂದಿತ್ತು. ರಾಜ್ಯಾದ್ಯಂತ ಎಲ್ಲಾ ಗುಟ್ಕಾ, ಪಾನ್ ಮಸಾಲ, ತಂಬಾಕು ಬ್ಯಾನ್ ಅಂತ ಘೋಷಣೆ ಮಾಡಲಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಇದನ್ನ ವಾಪಸ್ ಪಡೆಯಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತಂಬಾಕು ಅಥವಾ ನಿಕೋಟಿನ್ ಅಂಶವಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ಉತ್ಪನ್ನಗಳ ಮೇಲೆ ವಿಧಿಸಲಾಗಿದ್ದ 1 ವರ್ಷದ ನಿಷೇಧವನ್ನ ಹಿಂಪಡೆಯಲು ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನಿಷೇಧ ಜಾರಿಗೆ ಬಂದ 2 ದಿನಗಳ ನಂತರ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಾರದೆ ಈ ಒಂದು ಆದೇಶ ಹೊರಡಿಸಿರುವುದಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಅಸಮಾಧಾನ ವ್ಯಕ್ತವನ್ನ ಪಡಿಸಿರುವಂತದ್ದು ಎಂದು ತಿಳಿದು ಬಂದಿದೆ. ಈ ನಿಷೇಧದಿಂದ ಅನೇಕ ರೈತರಿಗೆ ಆರ್ಥಿಕ ನಷ್ಟವಾಗಬಹುದು ಎಂದು ಉಲ್ಲೇಖಿಸಿ ಆದೇಶವನ್ನ ತಕ್ಷಣವೇ ಹಿಂಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಎಂಬುವ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು. ಸೊ ವೀಕ್ಷಕರೇ, ಇನ್ನೊಂದು ಕಡೆಗೆ ಅರಗ ಜ್ಞಾನೇಂದ್ರ ಅವರು ಕೂಡ ಒಂದು ವಿಡಿಯೋ ರೀಲ್ಸ್ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಆ ಅಡಿಕೆ ಬೆಳೆಗಾರರಿಗೆ ತುಂಬಾ ನಷ್ಟವಾಗುತ್ತೆ, ಆರ್ಥಿಕ ನಷ್ಟವಾಗುತ್ತೆ, ಈ ಬ್ಯಾನ್ ವಾಪಸ್ ತಗೋಬೇಕು ಅಂತ. ಸೊ ಈ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಸರ್ಕಾರ ಈಗ ಈ ಒಂದು ಗುಟ್ಕಾ ಮತ್ತು ಪಾನ್ ಮಸಾಲ ಏನು ನಿಷೇಧ ಹೇರಿತ್ತಲ್ಲ ಅದನ್ನ ಮತ್ತೆ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡಲಾಗಿದೆ ಎಂಬುವ ಮಾಹಿತಿ ಸಿಗ್ತಾ ಇದೆ. ಸೊ ಇದು ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಮತ್ತೆ ರೈತರಲ್ಲೂ ಕೂಡ ಒಂದು ನಿಷೇಧ ಬ್ಯಾನ್ ಆತಂಕ ಉಂಟು ಮಾಡಿದೆ. ಈ ನಿರ್ಧಾರದಿಂದ ಉಂಟಾಗಬಹುದಾದ ಸಂಭಾವ್ಯ ನಷ್ಟದಿಂದ ಅಡಿಕೆ ಬೆಳೆಗಾರರನ್ನು ರಕ್ಷಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು, ಈಗ ನಿಮ್ಮ ಒಂದು ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಈ ಒಂದು ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಬೇಕಾ ಬೇಡವಾ, ನಿಮ್ಮ ಅನಿಸಿಕೆ ಏನು ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ವೀಕ್ಷಕರು, ಈಗ ಬನ್ನಿ, ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಅದರಲ್ಲಿ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ಏನು ಪರಿಷ್ಕರಣೆ BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿತ್ತಲ್ಲ, ತಾತ್ಕಾಲಿಕವಾಗಿ ಅದನ್ನ ಈಗ ಸದ್ಯಕ್ಕೆ ಸ್ಟಾಪ್ ಅಂದ್ರೆ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು. ಅನರ್ಹ BPL ಕಾರ್ಡ್ ಏನು ರದ್ದಾಗ್ತಿದ್ವಲ್ಲ ಅವು ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ. ಇನ್ನು ಈ KYC ಕೂಡ ಕಡ್ಡಾಯವಾಗಿ ಮಾಡಿಸಲೇಬೇಕು. ಯಾರೆಲ್ಲ ಈ KYC ಮಾಡಿಸಲ್ಲ ಅಂತವರಿಗೆ ಪಡಿತರ ವಿತರಣೆ ಇರೋದಿಲ್ಲ. ಆಹಾರ ಇಲಾಖೆಯ ನೂತನ ಸಚಿವರಾದಂತವರು ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಟ್ಟು 2,65,00,000 ಕಾರ್ಡುಗಳ ಈ KYC ಪ್ರಕ್ರಿಯೆ ಇನ್ನೂ ಕೂಡ ಬಾಕಿ ಇದೆ. ಸೊ ಮೊದಲು ಈ KYC ಪ್ರಕ್ರಿಯೆ ಪೂರ್ಣವಾಗಬೇಕು. ಬಳಿಕ ಎಷ್ಟು ಕಾರ್ಡುಗಳು ಅನರ್ಹವಾಗಿವೆ ಅವರಿಗೆ APL ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಮತ್ತೆ ಎಷ್ಟು ಕಾರ್ಡ್ಗಳು ಇಲ್ಲಿ ಡಿಲೀಟ್ ಆಗುತ್ತೆ ನೋಡಿ, ಅಷ್ಟೇ ಸಂಖ್ಯೆಯಲ್ಲಿ ಹೊಸ ಬಡವರಿಗೆ ಮತ್ತೆ ಅರ್ಹ ಫಲಾನುಭವಿಗಳಿಗೆ ಹೊಸ ರೇಷನ್ ಕಾರ್ಡ್ ನೀಡಲಾಗುತ್ತೆ ಅಂತ ಸಚಿವರು ಇಲ್ಲಿ ತಿಳಿಸಿರುವಂತದ್ದು. ವೀಕ್ಷಕರೇ, ಸೊ ಇಲ್ಲಿ 65% ಜನರಿಗೆ BPL ಕಾರ್ಡ್ ಸೌಲಭ್ಯಕ್ಕೆ ಅವಕಾಶ ಇರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಒಂದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸದ್ಯಕ್ಕೆ ಅನರ್ಹ BPL ಕಾರ್ಡ್ಗಳು ರದ್ದಾಗ್ತಿದ್ವಲ್ಲ ಅವುಗಳು ಸದ್ಯಕ್ಕೆ ಸ್ಟಾಪ್ ನಿಲ್ಲಿಸಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಈ KYC ಕೂಡ ಮಾಡಿಸ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ಕೊನೆ ದಿನಾಂಕ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ 30 ಒಳಗೆ ನೀವು ಈ KYC ಕಡ್ಡಾಯವಾಗಿ ಮಾಡಿಸಬೇಕು. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ. 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ. ನೋಡಿ, ಇಂದಿರಾ ಕಿಟ್ ವಿತರಣೆ ಸದ್ಯಕ್ಕೆ ವಿಳಂಬವಾಗುತ್ತಿರುವ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೂತನ ಸಚಿವರು. ಪ್ರತಿ ತಿಂಗಳು ಫುಡ್ ಕಿಟ್ ವಿತರಿಸುವುದು ದೊಡ್ಡ ವ್ಯವಸ್ಥಿತ ಕಾರ್ಯವಾಗಿದೆ. ಸೊ ಯೋಜನೆ ಜಾರಿ ಮಾಡುವ ಪ್ರಕ್ರಿಯೆ ಈಗ ಒಂದು ಹಂತಕ್ಕೆ ತಲುಪಿದ್ದು ಇನ್ನೂ ಕೆಲವು ಕೆಲಸಗಳು ಬಾಕಿ ಇದೆ. ಸೊ ಸರ್ಕಾರ ಘೋಷಣೆ ಮಾಡಿದಂತೆ ಸದ್ಯಕ್ಕೆ ಪ್ರತಿ ತಿಂಗಳು ಅಕ್ಕಿ ವಿತರಣೆ ಸುಗಮವಾಗಿ ನಡೀತಾ ಇದೆ. ಅಂದ್ರೆ ಸದ್ಯಕ್ಕೆ ನೋಡಿ 7 kg ಅಕ್ಕಿ ಮತ್ತು 3 kg ರಾಗಿ ವಿತರಣೆ ಮಾಡಲಾಗ್ತಾ ಇದೆ. BPL ಕಾರ್ಡು ಇದ್ದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಪ್ರತಿ ತಿಂಗಳು ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಸೊ ಎಲ್ಲ ಒಂದು ಕ್ವಾಲಿಟಿ ಪ್ರೊಸೆಸ್ ಚೆಕಿಂಗ್ ಆಗಿರ್ಬೋದು, ಗುಣಮಟ್ಟತೆ ಕಾಯ್ದುಕೊಳ್ಳೋದಾಗಿರ್ಬೋದು. ಇತ್ತ ಅಮೆರಿಕ ಇರಾನ್ ನಡುವೆ ಯುದ್ಧ ಕಾರಣದಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಯಿತು, ಬೆಳೆಗಳ ಬೆಲೆ ಏರಿಕೆ ಆಯಿತು. ಸೊ ಈ ಒಂದು ಯೋಜನೆ ಸ್ವಲ್ಪ ತಡವಾಗಿದೆ. ಟೆಂಡರ್ ಪ್ರಕ್ರಿಯೆ ಸ್ವಲ್ಪ ವಿಳಂಬವಾಗಿರೋದು ಎಲ್ಲಾ ಕಾರಣದಿಂದಾಗಿ ಇಂದಿರಾ ಕಿಟ್ ವಿತರಣೆ ಸ್ವಲ್ಪ ವಿಳಂಬವಾಗಿದೆ. ಆದ್ರೆ 2 ತಿಂಗಳ ಒಳಗೆ ಕೊಡ್ತೀವಿ ಅಂತ ಹಿಂದಿನ ಸಚಿವರಾದಂತವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಸರ್ ಅವರು ಹೇಳಿರೋ ಪ್ರಕಾರ ಆದಷ್ಟು ಬೇಗನೆ ವಿತರಣೆ ಮಾಡ್ತೀವಿ, ಮತ್ತೆ ಒಳ್ಳೆ ಕ್ವಾಲಿಟಿ ಇರೋ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೊಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು BPL ಕಾರ್ಡ್ ನ ಆದಾಯ ಮಿತಿ ಏನಿದೆ ನೋಡಿ, ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಚಿಂತನೆ ಇದೆ ಅಂತ ಹಿಂದಿನ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಆ ಪ್ರಕಾರ ಈಗಿನ ನೂತನ ಸಚಿವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರಕ್ಕೆ ಒಂದು ಸೆಟಲ್ಮೆಂಟ್ ಮಾಡಬೇಕು. ಸೊ ಇದ್ರದ್ದು ಇನ್ಕಮ್ ಲಿಮಿಟ್ ಏರಿಕೆ ಮಾಡುವ ಒಂದು ಸಾಧ್ಯತೆ ಇದೆ. ಅಂದ್ರೆ ಸ್ಲ್ಯಾಬ್ ಗಳನ್ನ ಚೇಂಜ್ ಮಾಡಬಹುದು. ಈಗ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಅವರ BPL ಕಾರ್ಡು ಬಂದಾಗಿ ಅವರಿಗೆ APL ಕಾರ್ಡ್ ಕೊಡ್ತಿದ್ದಾರೆ. ಸೊ ವೀಕ್ಷಕರೇ, ಇಂಪಾರ್ಟೆಂಟ್ ಆಗಿ ಇದನ್ನ 1,20,000 ರೂಪಾಯಿದನ್ನ 3 ಲಕ್ಷ ರೂಪಾಯಿವರೆಗೂ ಏರಿಕೆ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಮತ್ತೆ ಒಂದು ತಜ್ಞರ ಪ್ರಕಾರನೂ ಕೂಡ ಇದನ್ನ 3 ಲಕ್ಷಕ್ಕೆ ಏರಿಕೆ ಮಾಡಿದ್ರೆ ಬಡವರ ಕಾರ್ಡುಗಳು ರದ್ದಾಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನ ಮುಂದಿನ ಬರೋ ಜನ ಯಾವ ತರ ಚೇಂಜ್ ಮಾಡ್ತಾರೆ
ಕಾದು ನೋಡಬೇಕು ವೀಕ್ಷಕರೇ. ಈಗ ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರ್ಗೆ ನೋಡಿ, ಗೃಹ ಬಳಕೆ LPG ಗ್ಯಾಸ್ ಸಂಪರ್ಕಗಳು ಅಂದ್ರೆ ಇಂಡಿಯನ್ ಆಗಿರಬಹುದು, HP ಗ್ಯಾಸ್ ಆಗಿರಬಹುದು ಮತ್ತು ಭಾರತ್ ಗ್ಯಾಸ್ ಕಡ್ಡಾಯವಾಗಿ ಆಧಾರ್ ಆಧಾರಿತ ಬಯೋಮೆಟ್ರಿಕ್ KYC ಪೂರ್ಣಗೊಳಿಸಲು ಆಗಸ್ಟ್ 16 ಕೊನೆ ದಿನಾಂಕ ಅಂತ ಹೇಳಲಾಗಿದ್ದು, ಸಾಲು ಕ್ಯೂ ಅಲ್ಲಿ ನಿಂತು ಜನರು KYC ಮಾಡ್ಕೋತಾ ಇದ್ದಾರೆ. ಈ ಗುಡಿನೊಳಗೆ ಪರಿಶೀಲನೆ ಪೂರ್ಣ ಮಾಡಬೇಕು ಅಂತಾನೂ ಕೂಡ ಹೇಳ್ಬೋದು. ನೀವೇನಾದ್ರೂ ಉಜ್ವಲ ಯೋಜನೆ ಮೂಲಕ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಪಡಿತಾ ಇದ್ರು ಕೂಡ KYC ಮಾಡಿಸಬೇಕಾಗುತ್ತೆ. ಈಗಾಗಲೇ ಮೊದಲೇ ನೀವು KYC ಮಾಡಿಸಿದ್ರೆ ಮಾಡಿಸೋದು ಬೇಡ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಸೊ ವೀಕ್ಷಕರೇ ನೋಡಿ, KYC ಮಾಡದಿದ್ರೆ ಏನಾಗುತ್ತೆ, ನಿಮ್ಮ ಗ್ಯಾಸ್ ಸಂಪರ್ಕ ಶಾಶ್ವತವಾಗಿ ರದ್ದು ಮಾಡೋದಿಲ್ಲ. ಗೃಹ ಬಳಕೆ ಸಾಮಾನ್ಯ ದರದಲ್ಲಿ ಸಿಲಿಂಡರ್ ಪಡೆಯುವ ಸೌಲಭ್ಯ ತಾತ್ಕಾಲಿಕವಾಗಿ ನೀವು ಕಳೆದುಕೊಳ್ಳಬಹುದು. KYC ಅಪ್ಡೇಟ್ ಆಗೋವರೆಗೂ ಸಬ್ಸಿಡಿ ಅಥವಾ ಸಾಮಾನ್ಯ ದರದ ಬುಕಿಂಗ್ ಸ್ಥಗಿತವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಮೊಬೈಲ್ ಆಪ್ ಮೂಲಕ ಮನೆಯಲ್ಲೇ ಕುಳಿತು ಇಂಡಿಯನ್ ಆಯಿಲ್ ಒನ್ ಆಪ್ ಇದೆ, HP ಪೇ ಅಂತ ಇದೆ, ಭಾರತ್ ಗ್ಯಾಸ್ ಅಂತ ಇದೆ. ಸೊ ಈ ಒಂದು ಆಪ್ ಗಳನ್ನ ಬರೆಸಿ ಫೇಸ್ ಅಥೆಂಟಿಕೇಶನ್ ಮೂಲಕವೂ ಕೂಡ ನೀವು ಮಾಡಬಹುದು. ಅಥವಾ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಗ್ಯಾಸ್ ನ ಪಾಸ್ಬುಕ್ ನೊಂದಿಗೆ ಸ್ಥಳೀಯ ಗ್ಯಾಸ್ ಏಜೆನ್ಸಿಗೆ ವಿತರಕರಿಗೆ ಭೇಟಿ ಕೂಡ ಕೊಡಬಹುದು. ಇನ್ನು ಸಿಲಿಂಡರ್ ತಲುಪಿಸುವ ಸಿಬ್ಬಂದಿ ಬಳಿ ಬಯೋಮೆಟ್ರಿಕ್ ಸಾಧನವಿದ್ರೆ ಅಲ್ಲೂ ಕೂಡ ನೀವು ಮಾಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ KYC ಬಗ್ಗೆ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು PNG ಕನೆಕ್ಷನ್ ಇದ್ದವರಿಗೆ LPG ಗ್ಯಾಸ್ ವಿತರಣೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ದವರು LPG ಕನೆಕ್ಷನ್ ಅನ್ನ ವಾಪಸ್ ಕೊಡಬೇಕಾಗುತ್ತೆ. ಇದು ಕೂಡ ಎರಡನೇದು ಟಾಪ್ ಬ್ರೇಕಿಂಗ್ ನ್ಯೂಸ್. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.